ಇದು ಬ್ಯಾಕ್ ಸೈಡು. ಎಷ್ಟೋ ದೇವಸ್ಥಾನಗಳು ಮುಚ್ಚೋಗಿದ್ದಾವೆ, ಬಿದ್ದೋಗಿದ್ದಾವೆ ಅನ್ನೋದಕ್ಕಿಂತ ಬೆಳೆಸಿದ್ದಾರೆ ನೋಡಿ. ಸೊ ಹೇಳ್ತಾರಲ್ಲ, ಸೊ ಹಂಪಿ ಕಾಲಿದ್ರೆ ಹಂಪಿ ನೋಡ್ಬೇಕಂದ್ರೆ ನೋಡಿ, ಸ್ಟ್ರಕ್ಚರ್ಗಳು ಇವತ್ತು ನಾಳೆನೇ ಬೀಳೋ ಥರನೇ ಇದ್ದಾವೆ. ಇದನ್ನು ಕೂಡ ದೇವಸ್ಥಾನನೇ. ಪ್ಲಾಸ್ಟಿಕ್ ಇದು ಸಪೋರ್ಟಿಗೆ ಅಂತ ಹಾಕಿದ್ದಾರೆ ಈ ಥರ. ಅಲ್ಲಿ ವಿಠ್ಠಲ್ ಟೆಂಪಲಲ್ಲಿ ಬ್ಯಾಕ್ ಸೈಡ್ ಏನಿದೆ ಅಂತ ನೀವು ನೋಡಿರೋಂಗಿಲ್ಲ. ಮೋಸ್ಟ್ ಆಫ್ ದಮ್ ಏನು ಮಾಡಿರ್ತಾರೆ, ಅದೆಲ್ಲ ಟೆಂಪಲ್ನ ಒಳಗಡೆ ತೋರಿಸಿರ್ತಾರೆ. ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಅಂತ ತೋರಿಸಿರೋಂಗಿಲ್ಲ. ಸೊ ಇದುವರೆಗೂ ನಾನು ನೋಡಿಲ್ಲ. ಅಲ್ಲಿ ಹೋಗಿ ನೋಡೋಣ ಬ್ಯಾಕ್ ಸೈಡ್ ಏನಿದೆ ಅಂತ. ಇದು ಟೆಂಪಲ್ ಬ್ಯಾಕ್ ಸೈಡ್. ಬ್ಯಾಕ್ ಸೈಡಲ್ಲಿ ಈ ಥರ ಕಲ್ಲಿನ ಕಂಬಗಳಿದ್ದಾವೆ. ಇದು ಕೂಡ ಒಂದು ಕಾಲದಲ್ಲಿ ದೇವಸ್ಥಾನಗಳು ಅಂತ ಅಂದ್ಕೊತೀನಿ, ಬಟ್ ಇವಾಗ ಕಂಬಗಳಾಗಿದ್ದಾವೆ. ಈ ಥರ ಬಂದರೆ ಹಿಂಗಿದೆ. ಸೊ ಅಲ್ಲೊಂದು ಮೋಸ್ಟ್ಲಿ ಎಂಟ್ರೆನ್ಸ್ ಆಗಿರಬೇಕು. ಇಲ್ಲೊಂದು ದೇವಸ್ಥಾನ ಇದೆ. ಆ ಕಡೆ ಒಳಗಡೆ ಎಂಟ್ರೆನ್ಸ್ ಇದೆ. ಇದು ಕೂಡ ವಿಷ್ಣು ದೇವಾಲಯನೇ. ಏನಿದು ಅಲ್ಲಿನಾ? ಅಲ್ಲಿ ಯಾಕೆ ಕಿತ್ತಿದ್ದಾರೆ? ಐ ಡೋಂಟ್ ನೋ. ಇದು ರೀಸೆಂಟಾಗಿ ಇದು ಮಾಡಿದೆ ಸಪೋರ್ಟಿಗೆ ಅಂತ. ಇದು ಎಕ್ಸಾಕ್ಟಾಗಿ ಕಾಣ್ತಾ ಇದೆ ನೋಡಿ. ಇದು ಕೂಡ ವಿಷ್ಣು ದೇವಾಲಯನೇ. ಇದು ಗರ್ಭಗುಡಿ.
ಏನು ಓಪನ್ ಇದೆಯಲ್ಲ, ನೋಡ್ರಲ್ಲ. ಇದು ಕಸ ತಿನ್ನೋ ಬುದ್ಧಿ ಬಿಡಲ್ಲ ನಮ್ಮಂತೆ. ಸ್ಟ್ರಕ್ಚರ್ ನೋಡಿ ಅದು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ಇವೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ಸ್ಗಳು. ಎಲ್ಲೂ ವಿಷ್ಣುಮೂರ್ತಿನ ಈ ಕಡೆ ತಂದಿಟ್ಟಿದ್ದಾರೆ. ಅಲ್ಲಿರಬೇಕಾಗಿತ್ತು, ಮೂರ್ತಿ ಇಲ್ಲಿದೆ. ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಾಗಿದೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಒಗ್ಗರಣೆ ಮಿರ್ಚಿ ತಿಂದು ಒಂದು ಮಜ್ಜಿಗೆ ಕುಡಿದು ವಾಪಸ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಗೆ ಇವತ್ತು ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಕಥೆಗಳನ್ನ ಎಲ್ಲರೂ ಹೇಳಿರ್ತಾರೆ. ವಿಜಯನಗರ ಸಾಮ್ರಾಜ್ಯ ಹೆಂಗೆ ಸ್ಥಾಪನೆ ಆಯಿತು, ಸಂಗಮ ವಂಶದವ್ರು ಯಾವ ಥರ ಸ್ಥಾಪನೆ ಮಾಡಿದರು, ಎಲ್ಲನೂ ಕಥೆಗಳಲ್ಲಿ ಓದಿರ್ತೀವಿ, ಕೇಳಿರ್ತೀವಿ. ಸೊ ಆ ಹಿಸ್ಟ್ರಿನ ತಿಳ್ಸೋಕೆ ಇದು ಮಾಡಿಲ್ಲ, ಜಸ್ಟ್ ಒಂದು ಸಣ್ಣ ಲಾಗು. ಅಲ್ಲಿ ಏನೇನು ವಿಶೇಷಗಳಿದ್ದಾವೆ ಅದನ್ನು ಮಾತ್ರ ತಿಳಿಸೋಕ್ಕಂತ ಟ್ರೈ ಮಾಡಿದ್ದೀನಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ದಯವಿಟ್ಟು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.